ಇನ್ಫ್ಯಾಕ್ಟ್ ಮಂಜು ಸ್ವರಾಜ್ ಸರ್ದು ಎಲ್ಲ ಸಿನಿಮಾಗಳು ನಾನು ನೋಡ್ಕೊಂಡು ಬಂದೆ ನಮ್ಮ ಡೈರೆಕ್ಟರ್ ಸರ್ದು. ಅದನ್ನೇ ಹೇಳ್ತಾ ಇದ್ದೆ ಇವಾಗ, ಯಾವಾಗಲೂ ನೀವು ನಗ್ಸೋರು. ನಾನು ಇಂಟರ್ವಲ್ ಬ್ಲಾಕ್ ಬಿಫೋರ್ ನಾನು ತುಂಬ ಅಳ್ತಾ ಇದ್ದೆ. ಇನ್ಫ್ಯಾಕ್ಟ್ ತುಂಬಾ ಕನೆಕ್ಟ್ ಆಗುತ್ತೆ. ಅದು ಎಷ್ಟೋ ಜನ ಅಪ್ಪ ಅಮ್ಮನ ಪ್ರೀತಿ ಮಾಡೋರು ಮತ್ತು ರಿಲೇಷನ್ಶಿಪ್ ಬಗ್ಗೆ ಬಾಂಡಿಂಗ್ ಇರೋರಿಗೆ ತುಂಬಾ ಕನೆಕ್ಟ್ ಆಗೋದು. ಅದು ಒಂದು 1917 ಆ ಪೀರಿಯಾಡಿಕಕ್ಕೆ ತೊಗೊಂಡು ಹೋಗಿ ಆ ಶೇಡ್ ಪ್ಯಾಲೆಟ್, ಕಲರ್ ಪ್ಯಾಲೆಟ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಆಮೇಲೆ ಕೆಲವೇ ಪಾತ್ರಗಳನ್ನ ಇಟ್ಕೊಂಡು ಪ್ಲೇ ಮಾಡಿದ್ದಾರೆ. ಎಂಟೈರ್ ಚಿತ್ರನ ತ್ರಿವೇಣಿ ಮೇಡಮ್ ಅವರ ಇದು ನಾವೆಲ್ ಬೇಸ್ಡು. ಸಿನಿಮಾ ನೋಡ್ತಾ ನೋಡ್ತಾ ಪ್ರತಿಯೊಂದ್ರಲ್ಲೂ ಆ ಎಮೋಷನ್ಸು, ಆ ಒಂದು ಲವಲವಿಕೆ ಎಷ್ಟು ಕನೆಕ್ಟ್ ಮಾಡ್ತಾ ಹೋಗುತ್ತೆ ಅಂತಂದರೆ ಲಿಟ್ರಲಿ ನಾವೇ ಆ ಪಾತ್ರ ಆಗಿ ನೋಡೋಂಗಾಗುತ್ತೆ. ಮಿಶ್ರಾ ಮಾಡಿದ್ದು ತುಂಬ ಅದ್ಭುತವಾಗಿ, ತುಂಬ ಮುದ್ದಾಗಿ ಕಾಣಿಸ್ತಾರೆ ಮಿಶ್ರಾ ನಾಗರಾಜ್ ಅವರು. ಆ್ಯಂಡ್ ಅಜಯ್ ರಾವ್ ಸರ್ ಅಷ್ಟೇ, ಯಪ್ಪ ಅವರು ಆ ಕೆಲವೊಂದು 2-3 ಸೀನ್ ಅಂತೂ ನನ್ನ ಕಣ್ಣಲ್ಲೇ ಕಟ್ಟದಾಗಿದೆ. ಆ್ಯಂಡ್ ರಂಗಾಯಣ ರಘು ಸರ್ ಇರ್ಬೋದು, ವೀಣಾ ಸುಂದರ್ ಮ್ಯಾಮ್, ಸೊ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಲೈಕ್ ಫೀಲ್ ಟಚ್ ಆಗ್ತಾರೆ, ಅಷ್ಟು ಅದ್ಭುತವಾಗಿದೆ. ಆ್ಯಂಡ್ ಫಸ್ಟ್ ಆಫ್ ಜಾನರೇ ಒಂದು ಡಿಫ್ರೆಂಟ್ ಆಗಿ ಟ್ರಾವೆಲ್ ಮಾಡುತ್ತೆ. ಸೆಕೆಂಡ್ ಆಫ್ ತುಂಬ ಎಮೋಷನ್ ಆಗಿ ತುಂಬ ವೆಲ್ ಕನೆಕ್ಟೆಡ್ ಆಗಿದೆ. ಇನ್ಫ್ಯಾಕ್ಟ್ ಹಿರಿಯರಿಗೆ ಮತ್ತು ಮನೇಲಿರೋ ಅಪ್ಪ ಅಮ್ಮಗೆ ಮತ್ತು ಈಗಿನ ಜನ್ರೇಷನ್ ಏನು ಜೆನ್ಸಿ ಕ್ರೌಡ್ ಅಂತೀವಿ, ಅವ್ರುಗಳೆಲ್ಲ ಬಂದು ನೋಡ್ಬೇಕು ಈ ಒಂದು ಬಾಂಧವ್ಯದ ಮತ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಅದ್ಭುತವಾಗಿ ನಮ್ಮ ಮಂಜು ಸ್ವರಾಜ್ ಅವರು ಈ ಚಿತ್ರದ ಮುಖಾಂತರ ಹೇಳಿದ್ದಾರೆ. ನಂಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಲೋಹಿತ್ ಅವ್ರಿಗೆ ಆಲ್ ದ ಬೆಸ್ಟ್, ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಇತ್ತೀಚಿನ ದಿನಗಳಲ್ಲಿ ಒಂದು ಅದ್ಭುತವಾದ ನವಿರಾದ ಒಂದು ಲವ್ ಸ್ಟೋರಿ ಮತ್ತು ತುಂಬ ತಿಳ್ಕೊಳ್ಳೋವಂಥದ್ದು ಒಂದು ಸಿನಿಮಾ ನೋಡಿದ್ದೀನಿ ಅಂತಂದ್ರೆ ತಪ್ಪಾಗ್ಲಾರ್ದು. ಸೊ ಯಾರ್ಯಾರು ನೋಡಿಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಅಫ್ಕೋರ್ಸ್ ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ ನೀವು ಆ ಸರಳ ಸುಬ್ಬರಾವು ಮಧ್ಯದಲ್ಲಿ ನೀವು ಕೂಡ ಕಳೆದು ಹೋಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ಮಂಜು ಸ್ವರಾಜ್ ಸರ್ದು ಎಲ್ಲ ಸಿನಿಮಾಗಳು ನಾನು ನೋಡ್ಕೊಂಡು ಬಂದೆ ನಮ್ಮ ಡೈರೆಕ್ಟರ್ ಸರ್ದು. ಅದನ್ನೇ ಹೇಳ್ತಾ ಇದ್ದೆ ಇವಾಗ, ಯಾವಾಗಲೂ ನೀವು ನಗ್ಸೋರು. ನಾನು ಇಂಟರ್ವಲ್ ಬ್ಲಾಕ್ ಬಿಫೋರ್ ನಾನು ತುಂಬ ಅಳ್ತಾ ಇದ್ದೆ. ಇನ್ಫ್ಯಾಕ್ಟ್ ತುಂಬಾ ಕನೆಕ್ಟ್ ಆಗುತ್ತೆ. ಅದು ಎಷ್ಟೋ ಜನ ಅಪ್ಪ ಅಮ್ಮನ ಪ್ರೀತಿ ಮಾಡೋರು ಮತ್ತು ರಿಲೇಷನ್ಶಿಪ್ ಬಗ್ಗೆ ಬಾಂಡಿಂಗ್ ಇರೋರಿಗೆ ತುಂಬಾ ಕನೆಕ್ಟ್ ಆಗೋದು. ಅದು ಒಂದು 1917 ಆ ಪೀರಿಯಾಡಿಕಕ್ಕೆ ತೊಗೊಂಡು ಹೋಗಿ ಆ ಶೇಡ್ ಪ್ಯಾಲೆಟ್, ಕಲರ್ ಪ್ಯಾಲೆಟ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಆಮೇಲೆ ಕೆಲವೇ ಪಾತ್ರಗಳನ್ನ ಇಟ್ಕೊಂಡು ಪ್ಲೇ ಮಾಡಿದ್ದಾರೆ. ಎಂಟೈರ್ ಚಿತ್ರನ ತ್ರಿವೇಣಿ ಮೇಡಮ್ ಅವರ ಇದು ನಾವೆಲ್ ಬೇಸ್ಡು. ಸಿನಿಮಾ ನೋಡ್ತಾ ನೋಡ್ತಾ ಪ್ರತಿಯೊಂದ್ರಲ್ಲೂ ಆ ಎಮೋಷನ್ಸು, ಆ ಒಂದು ಲವಲವಿಕೆ ಎಷ್ಟು ಕನೆಕ್ಟ್ ಮಾಡ್ತಾ ಹೋಗುತ್ತೆ ಅಂತಂದರೆ ಲಿಟ್ರಲಿ ನಾವೇ ಆ ಪಾತ್ರ ಆಗಿ ನೋಡೋಂಗಾಗುತ್ತೆ. ಮಿಶ್ರಾ ಮಾಡಿದ್ದು ತುಂಬ ಅದ್ಭುತವಾಗಿ, ತುಂಬ ಮುದ್ದಾಗಿ ಕಾಣಿಸ್ತಾರೆ ಮಿಶ್ರಾ ನಾಗರಾಜ್ ಅವರು. ಆ್ಯಂಡ್ ಅಜಯ್ ರಾವ್ ಸರ್ ಅಷ್ಟೇ, ಯಪ್ಪ ಅವರು ಆ ಕೆಲವೊಂದು 2-3 ಸೀನ್ ಅಂತೂ ನನ್ನ ಕಣ್ಣಲ್ಲೇ ಕಟ್ಟದಾಗಿದೆ. ಆ್ಯಂಡ್ ರಂಗಾಯಣ ರಘು ಸರ್ ಇರ್ಬೋದು, ವೀಣಾ ಸುಂದರ್ ಮ್ಯಾಮ್, ಸೊ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಲೈಕ್ ಫೀಲ್ ಟಚ್ ಆಗ್ತಾರೆ, ಅಷ್ಟು ಅದ್ಭುತವಾಗಿದೆ. ಆ್ಯಂಡ್ ಫಸ್ಟ್ ಆಫ್ ಜಾನರೇ ಒಂದು ಡಿಫ್ರೆಂಟ್ ಆಗಿ ಟ್ರಾವೆಲ್ ಮಾಡುತ್ತೆ. ಸೆಕೆಂಡ್ ಆಫ್ ತುಂಬ ಎಮೋಷನ್ ಆಗಿ ತುಂಬ ವೆಲ್ ಕನೆಕ್ಟೆಡ್ ಆಗಿದೆ. ಇನ್ಫ್ಯಾಕ್ಟ್ ಹಿರಿಯರಿಗೆ ಮತ್ತು ಮನೇಲಿರೋ ಅಪ್ಪ ಅಮ್ಮಗೆ ಮತ್ತು ಈಗಿನ ಜನ್ರೇಷನ್ ಏನು ಜೆನ್ಸಿ ಕ್ರೌಡ್ ಅಂತೀವಿ, ಅವ್ರುಗಳೆಲ್ಲ ಬಂದು ನೋಡ್ಬೇಕು ಈ ಒಂದು ಬಾಂಧವ್ಯದ ಮತ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಅದ್ಭುತವಾಗಿ ನಮ್ಮ ಮಂಜು ಸ್ವರಾಜ್ ಅವರು ಈ ಚಿತ್ರದ ಮುಖಾಂತರ ಹೇಳಿದ್ದಾರೆ. ನಂಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಲೋಹಿತ್ ಅವ್ರಿಗೆ ಆಲ್ ದ ಬೆಸ್ಟ್, ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಇತ್ತೀಚಿನ ದಿನಗಳಲ್ಲಿ ಒಂದು ಅದ್ಭುತವಾದ ನವಿರಾದ ಒಂದು ಲವ್ ಸ್ಟೋರಿ ಮತ್ತು ತುಂಬ ತಿಳ್ಕೊಳ್ಳೋವಂಥದ್ದು ಒಂದು ಸಿನಿಮಾ ನೋಡಿದ್ದೀನಿ ಅಂತಂದ್ರೆ ತಪ್ಪಾಗ್ಲಾರ್ದು. ಸೊ ಯಾರ್ಯಾರು ನೋಡಿಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಅಫ್ಕೋರ್ಸ್ ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ ನೀವು ಆ ಸರಳ ಸುಬ್ಬರಾವು ಮಧ್ಯದಲ್ಲಿ ನೀವು ಕೂಡ ಕಳೆದು ಹೋಗ್ತೀರಾ. ಥ್ಯಾಂಕ್ ಯು ಸೋ ಮಚ್.